ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಬೆಂಡೆಕಾಯಿ ನೀರು ಕುಡಿಯೋದ್ರಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬೆಂಡೆಕಾಯಿ ನೀರಲ್ಲಿ ಲೆಕ್ಟಿನ್ ಅನ್ನೋ ಪ್ರೋಟೀನ್ ಇರುತ್ತೆ. ನಾವು ಈ ನೀರನ್ನು ಕುಡಿಯೋದ್ರಿಂದ ಕ್ಯಾನ್ಸರ್ ಸೆಲ್ಸ್ ಗ್ರೋತ್ ಆಗೋದನ್ನು ತಡೆಗಟ್ಟಬಹುದು. ಡೈಲಿ ಮಾರ್ನಿಂಗ್ 1 ಗ್ಲಾಸ್ ಈ ನೀರನ್ನ ಕುಡಿಯೋದ್ರಿಂದ ಪಿಂಪಲ್ಸ್ ಮತ್ತು ಆ್ಯಕ್ನಿ ಪ್ರಾಬ್ಲಮ್ನ ದೂರ ಮಾಡುತ್ತೆ, ಹಾಗೆ ಕ್ಲಿಯರ್ ಆ್ಯಂಡ್ ಸ್ಮೂತ್ ಸ್ಕಿನ್ನನ್ನು ನೀಡುತ್ತೆ. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನಾನು 4 ಮೀಡಿಯಮ್ ಸೈಜ್ ಬೆಂಡೆಕಾಯಿನ ತೊಗೊಂಡಿದ್ದೀನಿ. ಸೊ ಅದನ್ನು ಈ ಥರ ಕಟ್ ಮಾಡ್ಕೊಬಿಟ್ಟು ಒಂದು ಕಂಟೈನರ್ಗೆ ಹಾಕೋತಾ ಇದ್ದೀನಿ. ಅದಕ್ಕೆ 1 ಗ್ಲಾಸ್ ಕುಡಿಯೋ ನೀರನ್ನ ಹಾಕ್ಕೊಂಡು ಫುಲ್ ನೈಟ್ ಅದನ್ನು ಓವರ್ ನೈಟ್ ಸೋಕ್ ಮಾಡಿ ಇಟ್ಬಿಡಿ. ಬೆಳಗ್ಗೆ ಎದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಈ ಥರ ಆಗಿರುತ್ತೆ. ಸೊ ಅದರಲ್ಲಿರೋವಂಥ ಎಲ್ಲ ಪ್ರೋಟೀನು, ಫೈಬರು ಕಂಟೆಂಟ್ ಎಲ್ಲ ನೀರಲ್ಲಿ ಸೇರಿಕೊಂಡಿರುತ್ತೆ. ಅದನ್ನು ನೀವು ಸ್ಟ್ರೈನ್ ಮಾಡಿ ಒಂದು ಗ್ಲಾಸಲ್ಲಿ ತೆಗೆದಿಟ್ಕೋಬೇಕು. ಈ ಥರ ತೆಗೆದಿಟ್ಕೊಂಡಿರೋ ಅಂಥ ನೀರನ್ನು ನೀವು ಹಾಗೇ ಕುಡಿಬೋದು. ಇಲ್ಲ ಇದು ತುಂಬ ಲೋಳೆ ಇದೆ, ನಮಗೆ ಕುಡಿಯೋಕ್ಕಾಗಲ್ಲ ಅಂತಂದರೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕುಡಿಬೋದು. ಈ ನೀರನ್ನು ದಿನಕ್ಕೆ 1 ಬಾರಿ ಕುಡಿಬೇಕು. ಅದು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಬೇಕು. ಶುಗರ್ ಇರೋರು ಈ ನೀರನ್ನು ಕುಡಿಯೋದ್ರಿಂದ ಶುಗರ್ ಲೆವೆಲ್ ಕಂಟ್ರೋಲಲ್ಲಿ ಇರುತ್ತೆ. ಬೆಂಡೆಕಾಯಿಯಲ್ಲಿ ಮೆಗ್ನೀಷಿಯಮ್, ಫೋಲೇಟ್, ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಕೆ, ವಿಟಮಿನ್ B6 ಇರೋದ್ರಿಂದ ಇದನ್ನು ನೆನೆಸಿಟ್ಟು ಆ ನೀರನ್ನು ಕುಡಿಯೋದ್ರಿಂದ ಹೆಲ್ತ್ಗೆ ತುಂಬ ಬೆನಿಫಿಟ್ಸ್ ಇದೆ. ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇರೋರಿಗೆ ಬೆಂಡೆಕಾಯಿ ತುಂಬ ಒಳ್ಳೆಯದು. ಇದರಲ್ಲಿ ಫೈಬರ್ ಅಂಶ ತುಂಬ ಇರೋದ್ರಿಂದ ರಕ್ತದಲ್ಲಿರೋ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಮಾಡುತ್ತೆ, ಹಾಗೆ ಕರುಳಿನ ಕ್ಯಾನ್ಸರ್ ನಿವಾರಿಸುತ್ತೆ. ಇದರಲ್ಲಿರೋ ಕಬ್ಬಿಣದ ಅಂಶ ದೇಹದಲ್ಲಿನ ಹಿಮೋಗ್ಲೋಬಿನ್ ಅಂಶವನ್ನು ಹೆಚ್ಚಿಸುತ್ತೆ. ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋ ನೀರನ್ನು ನೀವು ಒಂದ್ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.